Welcome to my channel. Today in this class we shall discuss about game theory. So game theory, market behavior and decision making ಅಲ್ಲಿನೂ ಕೂಡ ಚಾಪ್ಟರ್ 1ನಲ್ಲಿ ಬರುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ. ಹಾಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಲೆಟ್ ಅಸ್ ಕಮ್ ಟು ಗೇಮ್. ವಾಟ್ ಡು ಯು ಮೀನ್ ಬೈ ಗೇಮ್? ಸೊ ನೋಡಿ, ನಾವು ಏನೇ ಒಂದು ಆಟ ಆಡ್ತೀವಲ್ಲ ಅದನ್ನು ಗೇಮ್ ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ ಬಿಕಾಸ್ ದೆರ್ ಈಸ್ ಸಮ್ ಸೆಟ್ ಆಫ್ ರೂಲ್ಸ್. ಸೊ ಕೆಲವೊಂದು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಮಾಡ್ತಾ ನಾವು ಆ ಸಿಚುವೇಷನನ್ನು ಟ್ಯಾಕಲ್ ಮಾಡ್ತೀವಿ. ಸೊ ಅಂಥ ಯಾವುದೇ ಸಿಚುವೇಷನ್ ಇದ್ರೂ ಅದಕ್ಕೆ ನಾವು ಗೇಮ್ ಅಂತ ಕರಿಬೋದು. ಸೊ ಸಿ ಹಿಯರ್, ಗೇಮ್ ಇಟ್ ಈಸ್ ಅನ್ ಆ್ಯಕ್ಟಿವಿಟಿ ಬಿಟ್ವೀನ್ 2 or more ಪರ್ಸನ್ಸ್. ಸೊ ಒಂದು ಗೇಮ್ ಆಟಾಡಬೇಕು ಅಂತಂದರೆ ದೇರ್ ಶುಡ್ ಬಿ ಮಿನಿಮಮ್ 2 or more ಪೀಪಲ್. ಸೊ ಸಿಂಗಲ್ ಪರ್ಸನ್ ಕೆನಾಟ್ ಪ್ಲೇ ಅ ಗೇಮ್ ಹಿಯರ್. ಸೊ 2 or more persons as per set of rules at the end of which each person gets some benefit or bears loss. So there it is an activity between 2 or more persons and there is a set of rules. ಸೊ ಕೆಲವೊಂದು ರೂಲ್ಸ್ಗಳಿವೆ, ಅದನ್ನು ಫಾಲೋ ಮಾಡ್ತಾ ಇವರು ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಈ ಆ್ಯಕ್ಟಿವಿಟಿನ ಮಾಡ್ತಾರೆ. ಈ ಆ್ಯಕ್ಟಿವಿಟಿ ಮುಗಿದ ಮೇಲೆ ಅಲ್ಲಿ ಕೆಲವರಿಗೆ ಬೆನಿಫಿಟ್ ಆಗುತ್ತೆ, ಕೆಲವರಿಗೆ ಲಾಸ್ ಆಗುತ್ತೆ. ಅಂಥ ಯಾವುದೇ ಸಿಚುವೇಶನ್ ಇದ್ರೂ ಅದನ್ನು ನಾವು ಗೇಮ್ ಅಂತ ಕರಿಬೋದು. ಸೊ ಹಾಗಾದರೆ ಗೇಮ್ ಥಿಯರಿ ಅಂತ ಅಂದರೆ ಏನು ನೋಡೋಣ. ಇಟ್ ಸ್ಟಡೀಸ್ ಇಂಟರಾಕ್ಟಿವ್ ಡಿಸಿಷನ್ ಮೇಕಿಂಗ್. ಸೊ ದಿಸ್ ಈಸ್ ಅ ಡಿಸಿಷನ್ ಮೇಕಿಂಗ್. ಗೇಮ್ ಥಿಯರಿ ಈಸ್ ಅ ಡಿಸಿಷನ್ ಮೇಕಿಂಗ್ where the outcome for each participant or player depend on the actions of other players. ಸೊ ನೋಡಿ, ನಾವು ಗೇಮ್ ಆಟಾಡುವಾಗ ಏನು ಮಾಡ್ತೀವಿ, ನಮ್ಮ ಆ್ಯಕ್ಷನ್ ಏನಿರುತ್ತೆ ಅನ್ನೋದು ಇನ್ನೊಬ್ಬ ನಮ್ಮ ಜೊತೆ ಆಟಾಡ್ತಿರೋ ವ್ಯಕ್ತಿಯ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವನು ಏನು ಮೂವ್ ಮಾಡ್ತಾನೆ ಅದರ ಅಕಾರ್ಡಿಂಗ್ಲಿ ನಾವು ಮೂವ್ ಮಾಡ್ತೀವಿ. ಸೊ ಇದನ್ನೇ ನಾವು ಗೇಮ್ ಥಿಯರಿ ಅಂತ ಕರಿತೀವಿ. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ನಡೀತಾ ಇದೆ. ಸೊ ಒನ್ ಪರ್ಸನ್ ಇನ್ನೊಂದು ಪರ್ಸನ್ ಏನು ಮಾಡ್ತಾನೆ ಅಂತ ನೋಡಿಕೊಂಡು ಅದರ ಅನುಗುಣವಾಗಿ ಒಂದು ಡಿಸಿಷನನ್ನು ತೊಗೊತಾ ಇದ್ದಾನೆ. ಸೊ ಒನ್ ಪರ್ಸನ್ಸ್ ಡಿಸಿಷನ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಅಪಾನ್ ಅನದರ್ ಪರ್ಸನ್ಸ್ ಆ್ಯಕ್ಷನ್. ಸೊ ಹಾಗಾದರೆ ಇಲ್ಲಿ ನಾವು ಪ್ಲೇಯರ್ಸ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ಸಿ ವಾಟ್ ಪ್ಲೇಯರ್ಸ್ ಮೀನ್. ಸೊ ಪ್ಲೇಯರ್ಸ್ ಅ ಸ್ಟ್ರಾಟಜಿಕ್ ಡಿಸಿಷನ್ ಮೇಕರ್ ವಿದಿನ್ ದಿ ಕಾಂಟೆಕ್ಸ್ಟ್ ಆಫ್ ದಿ ಗೇಮ್. ಸೊ ಯಾರು ಡಿಸಿಷನನ್ನು ತೊಗೊತಾ ಇದ್ದಾರೆ ಅವ್ರಿಗೆ ನಾವು ಪ್ಲೇಯರ್ ಅಂತ ಕರಿತೀವಿ. ಸಪೋಸ್ A and B ಆರ್ ಪ್ಲೇಯಿಂಗ್ ದ ಗೇಮ್, ದೆನ್ A and B ಆರ್ ದಿ ಪ್ಲೇಯರ್ಸ್. Okay, so because A will take decision based upon B's action and B will take decision based upon A's action. Then what is strategy? A complete plan of action a player will take given the set of circumstances that might arise within the game. ಸೊ ಒಂದು ಕಂಪ್ಲೀಟ್ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಒಂದು ಯಾವುದೇ ಒಂದು ಗೇಮ್ ಆಟಾಡುವಾಗ ಈ ಸ್ಟ್ರಾಟಜೀಸ್ ಸೆಟ್ ಆಫ್ ಆ್ಯಕ್ಷನ್ಸ್ಗಳಿರುತ್ತೆ. ಆದರೆ ಎದುರುಗಡೆ ಆಟಾಡ್ತಿರೋನು ಯಾವ ಆ್ಯಕ್ಷನನ್ನು ತೊಗೊತಾನೆ ಅದರ ಡಿಪೆಂಡ್ ಮಾಡಿಕೊಂಡು ನಾವು ಯಾವ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡ್ಕೊತೀವಿ, ಯಾವ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ಸೆಲೆಕ್ಟ್ ಮಾಡ್ಕೊತೀವಲ್ಲ, ದ್ಯಾಟ್ ಬಿಕಮ್ಸ್ ದಿ ಸ್ಟ್ರಾಟಜಿ. ಸೊ ರಿಮೆಂಬರ್, ದೇರ್ ಆರ್ ಮೋರ್ ದೆನ್ ಒನ್ ಆಲ್ಟರ್ನೇಟಿವ್ಸ್ ಅವೈಲೇಬಲ್, ಬಟ್ ವಿ ಸೆಲೆಕ್ಟ್ one plan of action depending upon the action taken by the opposite player. So the set of plan of action, ಏನು ಪ್ಲಾನ್ ಆಫ್ ಆ್ಯಕ್ಷನ್ಸ್ ನಾವು ಇಟ್ಕೊಂಡಿದ್ದೀವಲ್ಲ ಅದು ಕಂಪ್ಲೀಟ್, ಅದಕ್ಕೆ ನಾವು ಸ್ಟ್ರಾಟಜಿ ಅಂತ ಕರಿತೀವಿ. ದೆನ್ ಸೊ ವೆನ್ ದೇರ್ ಈಸ್ ಸ್ಟ್ರಾಟಜಿ ದೇರ್ ಈಸ್ ಆಲ್ಸೋ ಪೇ ಆಫ್. ನಾವು ವಾಟ್ ಈಸ್ ಪೇ ಆಫ್? ಇಟ್ ಈಸ್ ದಿ ಔಟ್ಕಮ್ ಆರ್ ದಿ ರಿಸಲ್ಟ್. ಸೊ ನಾವು ಸ್ಟ್ರಾಟಜಿ ಯಾವ್ದು ಸೆಲೆಕ್ಟ್ ಮಾಡ್ಕೊತೀವಿ, ಅದು ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ರಿಸಲ್ಟ್ ಏನು ಬಂತು, ಔಟ್ಕಮ್ ಏನು ಬಂತು, ಅದನ್ನು ನಾವು ಪೇ ಆಫ್ ಅಂತ ಕರಿತೀವಿ. ಇದನ್ನು ಯೂಶ್ವಲಿ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ದಿ ಔಟ್ಕಮ್ ಆರ್ ರಿಸಲ್ಟ್ ಅ ಪ್ಲೇಯರ್ ಒಬ್ಟೈನ್ಸ್ ಫ್ರಾಮ್ ಅರೈವಿಂಗ್ ಆಟ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಸೊ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದರ ರಿಸಲ್ಟ್ ಏನಿದೆ, ಅದರ ಔಟ್ಕಮ್ ಏನಿದೆ ಅನ್ನೋದನ್ನು ನಾವು ಪೇ ಆಫ್ ಅಂತ ಕರಿತೀವಿ. ದೆನ್ ಈಕ್ವಿಲಿಬ್ರಿಯಮ್. ಸೊ ಈಕ್ವಿಲಿಬ್ರಿಯಮ್ ಇಟ್ ಈಸ್ ಅ ಪಾಯಿಂಟ್ ಇನ್ ಅ ಗೇಮ್. ಸೊ ಇಬ್ಬರು ಪ್ಲೇಯರ್ಸ್ ಒಂದು ಡಿಸಿಷನನ್ನು ತೊಗೊಂಡ ಮೇಲೆ ಒಂದು ಔಟ್ಕಮ್ ಬರುತ್ತೆ. ಆ ಔಟ್ಕಮ್ ಬಂದ ತಕ್ಷಣವೇ ಆ ಸಿಚುವೇಶನಿಗೆ ನಾವು ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಬೋತ್ ದಿ ಪ್ಲೇಯರ್ಸ್ ಹ್ಯಾವ್ ರೀಚ್ ದಿ ಈಕ್ವಿಲಿಬ್ರಿಯಮ್ ಅಂತಂದರೆ ಇಬ್ಬರು ಪ್ಲೇಯರ್ಸ್ಗಳು ತನ್ನ ಡಿಸಿಷನ್ಸನ್ನು ತೊಗೊಂಡಿದ್ದಾರೆ, ಈಗ ಆ ಡಿಸಿಷನ್ ಮೇಲೆ ಔಟ್ಕಮ್ ಬಂದಿದೆ. ಸೊ ದಟ್ ಈಸ್ ದಿ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್. ನಾವು ಮೂವಿಂಗ್ ಫಾರ್ವರ್ಡ್ ಲೆಟ್ ಅಸ್ ಸಿ ದಿ ಟೈಪ್ಸ್ ಆಫ್ ಗೇಮ್ಸ್. ಸೊ ದೇರ್ ಆರ್ mainly two types of games, 2-person game and n-person games. So 2-person games, there are the number of players will be 2. So in 2-person game the number of players will be only 2, not more than 2. Okay, so ಇಬ್ಬರೇ ಸೇರಿ ಒಂದು ಸಿಚುವೇಶನನ್ನು, ಒಂದು ಗೇಮನ್ನು ಆಟಾಡುವಾಗ ಅದನ್ನು ನಾವು 2-person ಗೇಮ್ ಅಂತ ಕರಿತೀವಿ. ಸೊ ಯಾವ ಗೇಮಲ್ಲಿ ಎರಡಕ್ಕಿಂತ ಜಾಸ್ತಿ ಪ್ಲೇಯರ್ಸ್ ಇರ್ತಾರೆ, ವಿ ಕಾಲ್ ಇಟ್ ಆಸ್ n-person game. Okay, so in n-person game the number of players will be more than 2. So moving forward we also have zero sum game. ಸೊ ಝೀರೋ ಸಮ್ ಗೇಮಲ್ಲಿ ಏನಾಗುತ್ತೆ,
ದ ಸಮ್ ಆಫ್ ದಿ ಗೇನ್ ಈಕ್ವಲ್ಸ್ ದಿ ಸಮ್ ಆಫ್ ದಿ ಲಾಸ್. ಸೊ ಏನು ಒಬ್ಬ ಆಟಗಾರರು ಪಡ್ಕೊತಾನೆ ಅದನ್ನು ಇನ್ನೊಬ್ಬ ಅಷ್ಟೇ ಸಮ್ಮನ್ನು ಕಳ್ಕೊಂಡಿರ್ತಾನೆ. ಸೊ ಅಂಥ ಡಿಫ್ರೆನ್ಸನ್ನು ನಾವು ಕಂಡು ಹಿಡ್ದಕ್ಕೆ ಹೋದಾಗ ಅಲ್ಲಿ ಝೀರೋ ಬರುತ್ತೆ. ಸಪೋಸ್ ಇಫ್ ಎ ಗೆಟ್ಸ್ 10 rupees, ಬಿ ಲೂಸಸ್ 10 rupees. ಸೊ ಇವೆರಡರ ಡಿಫ್ರೆನ್ಸ್ ನೋಡಿ ಝೀರೋ ಆಯಿತು. 10 - 10 is 0. ಸೊ ಯಾವುದು ಬೆನಿಫಿಟ್ ಈಸ್ ಈಕ್ವಲ್ ಟು ಲಾಸ್ ಅಲ್ಲ ಅಂಥದಕ್ಕೆ ನಾವು ಝೀರೋ ಸಮ್ ಗೇಮ್ ಅಂತ ಕರಿತೀವಿ. ದೆನ್ 2 person ಝೀರೋ ಸಮ್ ಗೇಮ್. ಇವನ್ ಝೀರೋ ಸಮ್ ಗೇಮನ್ನು ಇಬ್ಬರು ಜನ ಸೇರಿ ಆಟ ಆಡಿದಾಗ ವಿ ಕಾಲ್ ಇಟ್ ಆಸ್ 2 person ಝೀರೋ ಸಮ್ ಗೇಮ್. ಸೊ ಇಟ್ ಈಸ್ ಅ ಗೇಮ್ with 2 players where the gain of one player equals the loss of the other player. ಸೊ ಒಂದು ಪ್ಲೇಯರಿನ ಬೆನಿಫಿಟ್ ಅಥವಾ ಗೇನ್ ಇನ್ನೊಂದು ಪ್ಲೇಯರಿನ ಲಾಸಿಗೆ ಸಮಾನವಾಗಿದ್ದಾಗ ವಿ ಕಾಲ್ ಇಟ್ ಆಸ್ 2 person ಝೀರೋ ಸಮ್ ಗೇಮ್. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್, ಟೈಪ್ಸ್ ಆಫ್ ಸ್ಟ್ರಾಟಜೀಸ್. ಸೊ ನಾವು ಸ್ಟ್ರಾಟಜಿ ಅಂತಂದರೆ ಅರ್ಥ ಏನು ಅಂತ ನೋಡಿದ್ವಿ. ಇಟ್ ಈಸ್ ಅ ಕಂಪ್ಲೀಟ್ ಪ್ಲಾನ್ ಆಫ್ ಆ್ಯಕ್ಷನ್. ಸೊ ಆ್ಯಕ್ಷನ್ ಅಥವಾ ಸ್ಟ್ರಾಟಜೀಸ್, ದೇರ್ ಆರ್ 2 types, ಪ್ಯೂರ್ ಸ್ಟ್ರಾಟಜಿ ಆ್ಯಂಡ್ ಮಿಕ್ಸ್ಡ್ ಸ್ಟ್ರಾಟಜಿ. ಸೊ ಪ್ಯೂರ್ ಸ್ಟ್ರಾಟಜಿಯಲ್ಲಿ ಏನಾಗುತ್ತೆ, ದ ಪ್ಲೇಯರ್ ವಿಲ್ ಬಿ ನೋಯಿಂಗ್ ಇನ್ ಅಡ್ವಾನ್ಸ್ ವಿಚ್ ಸ್ಟ್ರಾಟಜಿ ಹಿ ಹ್ಯಾಸ್ ಟು ಫಾಲೋ. ಸೊ ಆಟ ಆಡೋಕ್ಕಿಂತ ಮುಂಚೆನೇ ಯಾವ ಸ್ಟ್ರಾಟಜಿ ಅನ್ನೋದು ಅವ್ನಿಗೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅಂಥ ಸ್ಟ್ರಾಟಜಿಗೆ ನಾವು ಪ್ಯೂರ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಇಲ್ಲಿ ಪ್ಯೂರ್ ಸ್ಟ್ರಾಟಜಿಯಲ್ಲಿ ನಮಗೆ ಸ್ಯಾಡಲ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಸ್ಯಾಡಲ್ ಪಾಯಿಂಟ್ ಏನು ಅಂತಂದರೆ, ಪ್ಲೇಯರ್ 1 ಎಕ್ಸ್ಪೆಕ್ಟ್ ಮಾಡ್ತಿರೋದು ಸೇಮ್ ಆಗಿರುತ್ತೆ, ಪ್ಲೇಯರ್ ಬಿ ಅಥವಾ ಪ್ಲೇಯರ್ 2 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೇಮ್ ಆಗಿದ್ದಾಗ, ಅಂದರೆ ಅವರಿಬ್ಬರು ದೇರ್ ಈಸ್ ಕನ್ಸೆನ್ಸಸ್. ಸೊ ಇವನು ಅಂದ್ಕೊಂಡಿದ್ದು ಅದೇ, ಅವನು ಅಂದ್ಕೊಂಡಿದ್ದು ಅದೇ ಆದಾಗ ದೇರ್ ಈಸ್ ಅ ಸ್ಯಾಡಲ್ ಪಾಯಿಂಟ್. ಸೊ ಈ ಸ್ಯಾಡಲ್ ಪಾಯಿಂಟ್ ಪ್ಯೂರ್ ಸ್ಟ್ರಾಟಜಿಯಲ್ಲಿ ಬರುತ್ತೆ. ಸೊ ಪ್ಯೂರ್ ಸ್ಟ್ರಾಟಜಿಯಲ್ಲಿ ಏನಾಗ್ತಾ ಇದೆ, ಓನ್ಲಿ ಒನ್ ಸ್ಟ್ರಾಟಜಿ ಈಸ್ ಸೆಲೆಕ್ಟೆಡ್ ಬೈ ದಿ ಪ್ಲೇಯರ್. Okay, so either it is player 1 or player 2, they both are selecting only one strategy. They are not using more than one strategy. They have a list of strategies. ಒಂದಕ್ಕಿಂತ ಜಾಸ್ತಿ ಸ್ಟ್ರಾಟಜಿ ಆಪ್ಷನ್ ಇದೆ, ಆದರೆ ಆಟ ಆಡುವಾಗ ಸೆಲೆಕ್ಟ್ ಮಾಡೋರು ಒಂದೇ ಒಂದು ಸ್ಟ್ರಾಟಜಿನ. Now coming to mixed strategy, so there is no saddle point here. So saddle point does not exist. ಸೊ ಯಾಕೆ ಅಂತಂದರೆ, the players use more than one strategy. ಸೊ ಒಂದಕ್ಕಿಂತ ಜಾಸ್ತಿ ಸ್ಟ್ರಾಟಜೀಸನ್ನು ಯೂಸ್ ಮಾಡ್ಕೊತಾರೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರಾಟಜಿ ಯೂಸ್ಡ್ ಬೈ ದಿ ಅಪೋಸಿಟ್ ಪ್ಲೇಯರ್. ಸೊ ಒಂದು ಪ್ಲೇಯರ್ ಒಂದಕ್ಕಿಂತ ಜಾಸ್ತಿ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡಾಗ ಅದನ್ನು ಮಿಕ್ಸ್ ಸ್ಟ್ರಾಟಜಿ ಅಂತ ಕರಿತೀವಿ. ಇಲ್ಲಿ ಪ್ರೊಬ್ಯಾಬಿಲಿಟಿ ಬರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಅನ್ನೋದನ್ನು ನಾವು ಪ್ರಾಬ್ಲಮನ್ನು ತೊಗೊತಾ ನೋಡೋಣ. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವ್ ಹಿಯರ್. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಪ್ರಾಬ್ಲಮ್ಸ್ ಆನ್ ಪ್ಯೂರ್ ಸ್ಟ್ರಾಟಜಿ. ಸೊ ವಾಟ್ ಈಸ್ ಪ್ಯೂರ್ ಸ್ಟ್ರಾಟಜಿ? ಸ್ಯಾಡಲ್ ಪಾಯಿಂಟ್ ಅನ್ನೋದಿರುತ್ತೆ, ಆಮೇಲೆ ಪ್ಲೇಯರ್ ಒಂದೇ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾನೆ, ಹಾಗಾಗಿ ಅಲ್ಲಿ ಪ್ರೊಬ್ಯಾಬಿಲಿಟಿ 1 ಇರುತ್ತೆ. ಸೊ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾನೆ ಅಲ್ಲಿನ ಪ್ರೊಬ್ಯಾಬಿಲಿಟಿ 1 ಇರುತ್ತೆ, ಮಿಕ್ಕಿದ ಸ್ಟ್ರಾಟಜಿಗಳು 0 ಇರುತ್ತೆ. ಸೊ ಲೆಟ್ ಅಸ್ ಸಿ ಹಿಯರ್, ಫ್ರಾಮ್ ದಿ ಫಾಲೋಯಿಂಗ್ ಪೇ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ದಿ ಆಪ್ಟಿಮಮ್ ಸ್ಟ್ರಾಟಜೀಸ್ ಆಫ್ ದಿ ಪ್ಲೇಯರ್ಸ್ ಆ್ಯಂಡ್ ದಿ ವ್ಯಾಲ್ಯೂ ಆಫ್ ದಿ ಗೇಮ್. ಸೊ ವಿ ನೀಡ್ ಟು ಫೈಂಡ್ ಔಟ್ players optimum strategies. So ನೋಡಿ, there are 2 players, player B and player A. So player B ಮ್ಯಾಟ್ರಿಕ್ಸ್ ಈ ಥರ ಕೊಟ್ಟಿದ್ದಾರೆ, ಪ್ಲೇಯರ್ ಎ ಇನ್ನ ಆಲ್ಟರ್ನೇಟಿವ್ಸ್ ಈ ರೀತಿ ಕೊಟ್ಟಿದ್ದಾರೆ, ರೋ ವೈಸ್ ಕೊಟ್ಟಿದ್ದಾರೆ, ಪ್ಲೇಯರ್ ಬಿ ಕಾಲಮ್ ವೈಸ್ ಕೊಟ್ಟಿರ್ತಾರೆ. ಓಕೆ, ಸೊ ಪ್ಲೇಯರ್ ಎ ಪಾಯಿಂಟ್ ಆಫ್ ವ್ಯೂ ಈ ಮ್ಯಾಟ್ರಿಕ್ಸ್ ಇದೆ. ಈ ಯಾವ ಪ್ಲೇಯರಿನ ಹೆಸರು ಈ ಕಡೆ ಬರುತ್ತಲ್ಲ, ಸೊ ಇದು ಆ ಪ್ಲೇಯರ್ ಪಾಯಿಂಟ್ ಆಫ್ ವ್ಯೂ ಪೇ ಆಫ್ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೋಬೇಕು. ಸೊ ಇಯರ್ ಜಸ್ಟ್ ಫಾರ್ ಎಕ್ಸಾಂಪಲ್, ಇಫ್ ದೆರ್ ಇಸ್ 20 ಹಿಯರ್, ಇದರ ಅರ್ಥ ಏನು, ಪ್ಲೇಯರ್ ಎ ಫಸ್ಟ್ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡಿಕೊಂಡು ಪ್ಲೇಯರ್ ಬಿನೂ ಫಸ್ಟ್ ಸ್ಟ್ರಾಟಜಿನ ಸೆಲೆಕ್ಟ್ ಮಾಡಿಕೊಂಡಾಗ ಔಟ್ಕಮ್ ಏನಿದೆ 20 ಆಗುತ್ತೆ. ಅಂದರೆ ಎಗೆ 20 ಸಿಗುತ್ತೆ, 20 ರೂಪೀಸ್ ಇರ್ಬೋದು, 20 ಪಾಯಿಂಟ್ಸ್ ಇರ್ಬೋದು. ಪ್ಲೇಯರ್ ಎಗೆ 20 ಪಾಯಿಂಟ್ಸ್ ಸಿಗ್ತಾ ಇದೆ, ಆದರೆ ಪ್ಲೇಯರ್ ಬಿ 20 ಪಾಯಿಂಟ್ಸನ್ನು ಕಳ್ಕೊತಾ ಇದ್ದಾನೆ. ಸೊ ಇಲ್ಲಿ ಒಬ್ರಿಗೆ ಏನು ಬೆನಿಫಿಟ್ ಆಗ್ತಾ ಇದೆ, ಇನ್ನೊಬ್ಬರು ಅದನ್ನು ಅನದರ್ ಪರ್ಸನ್ ಇಸ್ ಲೂಸಿಂಗ್ ಇಟ್. ಓಕೆ, ಸೊ ಹಾಗಾಗಿ ಇಟ್ ಈಸ್ ಅ ಝೀರೋ ಸಮ್ ಗೇಮ್ ಅಂತ ನಾವು ಹೇಳ್ತೀವಿ, ಬಿಕಾಸ್ ವಾಟ್ ಒನ್ ಈಸ್ ಅರ್ನಿಂಗ್ ಅನದರ್ ಪರ್ಸನ್ ಈಸ್ ಲೂಸಿಂಗ್ ಎಕ್ಸಾಕ್ಟ್ಲಿ ದ ಸೇಮ್. Okay, so here there is a payoff matrix. So E payoff matrix is from the point of A. So player B, player A, player B ಹತ್ರ 3 ಆಲ್ಟರ್ನೇಟಿವ್ಸ್ ಇದೆ, 3 ಸ್ಟ್ರಾಟಜೀಸ್ಗಳಿದೆ, ಪ್ಲಾನ್ ಆಫ್ ಆ್ಯಕ್ಷನ್ ಇದೆ. ಅದೇ ರೀತಿ ಪ್ಲೇಯರ್ ಎ ಹತ್ರನೂ ಕೂಡ 3 ಪ್ಲಾನ್ ಆಫ್ ಆ್ಯಕ್ಷನ್ ಇದೆ. ಸೊ ಈಗ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಐ ವಿಲ್ ಬಿ ಯೂಸಿಂಗ್ ಹಿಯರ್ ಇಟ್ ಸೆಲ್ಫ್. ಸೊ ಪ್ಲೇಯರ್ ಬಿ, ಸೊ ಫಸ್ಟ್ ಈ ರೀತಿ ಕೊಟ್ಟಾಗ ನಾವು ರೋ ರಿಡಕ್ಷನನ್ನು ಮಾಡಬೇಕು. ಸೊ ದಟ್ ಈಸ್ ರೋ ಮಿನಿಮೈಸೇಷನ್ ಇಲ್ಲಿ ತೊಗೊತೀವಿ. ಸೊ ರೋ ಮಿನಿಮೈಸೇಷನ್, ದಿಸ್ ಇಸ್ ರೋ ಆ್ಯಂಡ್ ದಿಸ್ ಇಸ್ ಕಾಲಮ್ಸ್. ಸೊ ರೋ ಮಿನಿಮೈಸೇಷನ್.
ಸೊ ರೋ ಮಿನಿಮೈಸೇಷನ್ ಅಂತಂದರೆ ಪ್ರತಿಯೊಂದು ರೋವಿನಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದಿದೆ ಅದನ್ನು ಆರಿಸಿ ಇಲ್ಲಿ ನಾವು ಬರಿಬೇಕು. ಸೊ ನೋಡಿ, ಫಸ್ಟ್ ರೋದಲ್ಲಿ 20, 10, 22 ಇದೆ. ರೋ ಮಿನಿಮಮ್ ಇಸ್ 10. ದೆನ್ ನೆಕ್ಸ್ಟ್ 30, 40, 38, which is the minimum value? It is 30. So I will write here 30. Next 15, 18, 25. So the minimum value here is 15. So I will write here 15. So this is first step. Once this step is over, we are done with this. Next is we need to go for column maximization. See, remember, for row we are taking minimum value, for column we will be taking maximum value. So let us see the first column. See, we have the values 20, 30, 15. Now which is the maximum value? It is 30. Then second column, we can see the maximum value is 40. And third column, it is 38. So once we are done with this, see, this is minimization. So remember one thing, player A is getting the benefit. So he will always try to maximize his benefit. ಯಾರಿಗೆ ಪ್ರಾಫಿಟ್ ಆಗ್ತಾ ಇದೆ, ಬೆನಿಫಿಟ್ ಆಗ್ತಾ ಇದೆ, ಅವ್ರು ಯಾವತ್ತೂ ತನ್ನ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನೋಡ್ತಾರೆ. ಅದೇ ಪ್ಲೇಯರ್ ಬಿ, ಇವರು ಲಾಸನ್ನು ಕಮ್ಮಿ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಾವು ಮಿನಿಮೈಸೇಷನ್ ಇಲ್ಲಿ ಯೂಸ್ ಮಾಡ್ತೀವಿ, ಮ್ಯಾಕ್ಸಿಮೈಸೇಷನ್ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ, ವಿ ವಿಲ್ ಫೈಂಡ್ ಔಟ್ ಮ್ಯಾಕ್ಸಿಮಿನ್. ವಾಟ್ ಈಸ್ ಮ್ಯಾಕ್ಸಿಮಿನ್? ಈ ಮಿನಿಮಮ್ ವ್ಯಾಲ್ಯೂಸಲ್ಲಿರುವ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಿನ್. ಸೊ ವಿಚ್ ಆರ್ ದಿ ವ್ಯಾಲ್ಯೂಸ್ ಅವೈಲೇಬಲ್ ಹಿಯರ್? ಇಟ್ ಈಸ್ 10, 30, 15. So which is the maximum of these minimum value? So maximum of these minimum value is 30. Now come to column maximization values. ಇಲ್ಲಿ ನಾವು ಬೆನಿಫಿಟ್, ಇದು ಮ್ಯಾಕ್ಸಿಮಮ್ ಬೆನಿಫಿಟ್, ಇದನ್ನು ಮಿನಿಮಮ್ ಮಾಡೋಕ್ಕೆ ನೋಡ್ತೀವಿ. ಯಾಕಂದರೆ ಎಗೇನು ಲಾಸ್ ಆಗಬಾರ್ದು, ಬಿಗೂ ಲಾಸ್ ಆಗಬಾರ್ದು. ಸೊ ಇವನು ತನ್ನ ಲಾಸನ್ನು ಮಿನಿಮೈಸ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ, ಇಲ್ಲಿ ತನ್ನ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಇವರಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕು ಅಂತಂದರೆ, ಸ್ಯಾಡಲ್ ಪಾಯಿಂಟಿಗೆ ಬರಬೇಕು ಅಂತಂದರೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂಸಲ್ಲಿ ಮ್ಯಾಕ್ಸಿಮಮ್ ತೊಗೋಬೇಕು, ಅದೇ ರೀತಿ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸಲ್ಲಿ ಮಿನಿಮಮ್ ತೊಗೋಬೇಕಾಗತ್ತೆ. ಸೊ ಲೆಟ್ ಅಸ್ ಸಿ ಮಿನಿಮ್ಯಾಕ್ಸ್. So maximum value is in a minimum value. So minimum of the maximum values. So which are the maximum values here? 30, 40, 38. Now you see the minimum value of these. So max, maximum values got a minimum amount. So here it is 30. So now we can say here maximum value is equal to minimax value. Yes, that is 30 is equal to 30. So ಯಾವಾಗ ಇವೆರಡು ವ್ಯಾಲ್ಯೂ ಸೇಮ್ ಬರುತ್ತೆ, ಇಟ್ ಮೀನ್ಸ್ ದ್ಯಾಟ್ ದೇರ್ ಈಸ್ ಅ ಸ್ಯಾಡಲ್ ಪಾಯಿಂಟ್. ಸೊ ಸ್ಯಾಡಲ್ ಪಾಯಿಂಟ್ ಅಂತಂದರೆ ಏನು? ಇಬ್ಬರು ಒಂದೇ ಒಪ್ಪಿಗೆಗೆ ಬರ್ತಾರೆ. ದೇರ್ ಇಸ್ ಕನ್ಸೆನ್ಸಸ್. ಸೊ ಸಿ 30, ಹಿಯರ್ ಆಲ್ಸೋ 30. ಸೊ ದೇರ್ ಈಸ್ ಅ ಸ್ಯಾಡಲ್ ಪಾಯಿಂಟ್. ನೌ ಕ್ಯಾನ್ ಯು ಟೆಲ್ ಮಿ ದ ಪೊಸಿಷನ್ ಆಫ್ ದಿ ಸ್ಯಾಡಲ್ ಪಾಯಿಂಟ್? ಸೊ ಸ್ಯಾಡಲ್ ಪಾಯಿಂಟ್ ಯಾವ ಸ್ಟ್ರಾಟಜಿ ಎ ಫಾಲೋ ಮಾಡಬೇಕು, ಯಾವ ಸ್ಟ್ರಾಟಜಿ ಬಿ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸೊ ನೋಡಿ 30, 30 ಎಲ್ಲಿದೆ ಅಂತ ನೋಡೋಣ. ಸೊ ದೇರ್ ಇಸ್ 30 ಆ್ಯಂಡ್ ಹಿಯರ್ ಕಾಲಮ್ ಮ್ಯಾಕ್ಸಿಮೈಸೇಷನ್ 30 ಈಸ್ ಹಿಯರ್. ಸೊ ವಿಲ್ ಜಸ್ಟ್ ಸಿ ವೇರ್ ಇಸ್ ದಿಸ್ 30. ಸೊ ಹಿಯರ್ ಆ್ಯಂಡ್ ದಿಸ್ ಲೈನ್ ಐ ವಿಲ್ ಜಾಯಿನ್ ಹಿಯರ್. ಸೊ ದಿಸ್ ಈಸ್ ದಿ position of this saddle point. So player A should follow second strategy and player B should follow the first strategy. So the position of saddle point is A to B1. So the position of saddle point is A to B1. Now what is the value of the game? Or value of the game. Value of the game is the value itself. See the value, that is 30. So value of the game is 30 and we need to give the optimum strategy. So optimum strategy of player A is, now how many strategies player A is having? There are 3 strategies. So which strategy is saddle point located? It is A2. It means that player A will not use strategy 1 and strategy 3. It is only strategy 2 which player A will use. So here
Strategy 1 0, strategy 2 1 and strategy 3 0. This is the probability. So he is not using first strategy, he is not using third strategy, but he is using the first strategy, that's why it is 1. Now same way, optimum strategy for player or of player B. Now player B is opting B1 strategy. So B1 strategy 1 and B2 0, B3 0. So optimum strategy of player B is 1 0 0. So this is how we are going to solve and find out the optimum strategy for both the players with the value of the game. So in pure strategy problems, we find the saddle point where maximum value will be equal to minimax value and the position of the saddle point will be the strategy opted by the players. So now let us see another problem so that we will get a clear idea. So innೊಂದು problem ಅನ್ನು ತಗೊಳ್ಳೋಣ. Solve the following payoff matrix and find the optimal strategies of the players and value of the game. So again this is from the point of view of player A. The payoff matrix has been given, but remember that see here in this problem there are negative values. Now what does negative value mean? That if player A opts this strategy, he will be losing. Instead of benefiting, he is losing. Okay, so we have to be very careful here. So let us see again how to begin with here. The step 1 is again row minimization. So let us go for row minimization. So who will try to minimize? Player B will try to minimize his loss. So let us select the minimum value of each row, minus 5 and 2. See, minus 5 is a minimum value because it is in negative. So 2 is greater than minus 5. So minimum value is minus 5. And next row it is minus 7 and minus 4. So minimum value is minus 7. Minus 7. Now likewise, let us do it for column. So here it is column maximization. Now let us take the column wise maximum value. So here it is minus 5 and minus 7. So maximum value is minus 5. And second column 2 and minus 4, maximum value is 2. Now let us find out the maximum value. So maximum value will be the minimum of minus 5, that is maximum of minus 5 and 7. Which is the maximum value of minus 5 and 7? Yes, it is 7. Okay. So from the it is minus 5 because it is negative. So minus 5 is the maximum value. So likewise, let us calculate minimax value. This will be the minimum of maximum value. Which are the maximum values here? Minus 5 and 2. So minus 5 and 2. So now ಈ maximum values ಇಲ್ಲಿ ನಾವು minimum value ನ find out ಮಾಡ್ಕೋಬೇಕು. So minus 5 and 2, which is the minimum one? It is minus 5. So let us see whether there is a saddle point or not. See, even here we have got minus 5 and here minus 5. It means that the saddle points exist here. So maximum value is equal to minimax value. That is minus 5 is equal to minus 5. So there exists a saddle point. So there is a saddle point. Now let us see the position of the saddle point, because we need to find out the strategy which A and B has to opt. So only then they will be able to reach this saddle point. So let us see where is this minus 5. Here is this minus 5 and even here there is minus 5. So let us move upwards here and here let us move to the left side. So here is this position. So you can see if player A opts first strategy and player B also opts first strategy, they can reach the saddle point. So here the position of the saddle point is A1, B1. So both the players have to opt the first strategy, only then they will be able to reach this saddle point. Now let us write the value of the game.
The value of the game is the value which we will get at this saddle point or saddle position, that is -5. The value of the game is -5. Then optimum strategy of player A is, so player A is having two options, first and second. He has to opt first strategy in order to reach this saddle point. So probability is 1. Then second strategy he is not using, so 0. Okay, so he is not using the second strategy. Now optimum strategy of player B. Even here it is same. B1, that is first strategy is to be used by player B. Hence he will not be using the second strategy. So 1 and 0. So this is how we will be solving a pure strategy game theory problem. So in the next video, let us take up mixed strategy problems. So please subscribe and like the channel. Thank you.